ಓಂ ಬಸವ ಪರಮಪೂಜ್ಯ ಮಾತಾಜಿಯವರ ವ್ಯಕ್ತಿತ್ವದ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪನವರ ನುಡಿಗಳು. ಪೂಜ್ಯ ಮಾತೆಯವರು ಕನ್ನಡ ಸಾಹಿತ್ಯ ಲೋಕದ ಸೃಜನಶೀಲ ಬರಹಗಾರರಲ್ಲಿ ಒಬ್ಬರಾಗಿದ್ದರು. ಮನಸ್ಸಿಗೆ ಸಂಸ್ಕಾರ ನೀಡುವ ಉತ್ತಮ ಸಾಹಿತ್ಯದ ಮೂಲಕ ಸಮಾಜವನ್ನು ಸದೃಢಗೊಳಿಸವೆಂಬ ದಿವ್ಯ ಉದ್ದೇಶದಿಂದ ಅವರು ಸಾಹಿತ್ಯ ಕೃಷಿ ಪ್ರಾರಂಭಿಸಿದರು. ಅವರು ಸಮಾಜಕ್ಕೆ ನೂರಾರು ಅತ್ಯುತ್ತಮ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರು ಸಾಹಿತ್ಯ ಕೃಷಿಗೆ ತೊಡಗಿದ ಆರಂಭದ ದಿನಗಳಲ್ಲಿಯೇ ಬಸವ ತತ್ವ ದರ್ಶನ ಎಂಬ 800 ಪುಟಗಳ ಬೃಹತ್ ಗ್ರಂಥವನ್ನು ರಚಿಸಿದರು. ಮಾತಾಜಿಯವರು ಒಬ್ಬ ಅಪ್ರತಿಮ ಜ್ಞಾನಿಗಳಾಗಿದ್ದರು. ಅವರ ಬರಹ ಒಂದು ರೀತಿಯಲ್ಲಿ ಜ್ಞಾನದ ಬೆಳಕನ್ನು ನೀಡಿದರೆ, ಇನ್ನೊಂದು ರೀತಿಯಲ್ಲಿ ಮೌಢ್ಯತೆಯ ವಿರುದ್ಧ ಹಿಡಿದ ತಲವಾರಿನಂತಿತ್ತು. ಅಂದು ಓಬವ್ವ ನಮ್ಮ ರಾಜ್ಯವನ್ನು ಉಳಿಸಲು ಒನಕೆ ಹಿಡಿದು ಹೋರಾಡಿದಳು. ಇಂದು ಚಿತ್ರದುರ್ಗದ ದುರ್ಗಿಯಂತೆ ಮೌಢ್ಯತೆ ಅಂಧಕಾರದ ವಿರುದ್ಧ ಪ್ರವಚನ ಹಾಗೂ ಲೇಖನಿಕೆ ಎಂಬ ತಲವಾರು ಹಿಡಿದು ಹೋರಾಟ ಮಾಡಿ ಸುಜ್ಞಾನದ ಬೆಳಕನ್ನು ಚೆಲ್ಲಿದರು. ಜೈ ಬಸವ, ಶರಣು ಶರಣಾರ್ಥಿ.